Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನೋಡೋಣ. 3 ಕಾರ್ಡ್ ಇಟ್ಟಿದ್ದೀನಿ. 3 ಬೇಕಾದ್ರೆ ಆಯ್ಕೆ ಮಾಡಿ, ಒಂದನ್ನೇ ಬೇಕಾದ್ರೆ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಓ ತುಂಬಾ ಹ್ಯಾಪಿ ಫ್ಯಾಮಿಲಿ ಲೈಫು ಅಥವಾ ರಿಲೇಶನ್ಶಿಪ್ ಆದ್ರೂ ಸರಿ, ಫ್ಯಾಮಿಲಿ ಲೈಫ್ ಆದ್ರೂ ಸರಿ, ನಿಮ್ಮ ಮಧ್ಯ ಅವರ ಮಧ್ಯ ಇರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ನಿಮ್ ಜೊತೆ ಸ್ಟ್ರಾಂಗ್ ಕಮಿಟ್ಮೆಂಟ್ ಇರಬೇಕು, ಮತ್ತೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಲ್ಲಿ ಇರಬೇಕು ಅಂತ ಅವರು ಯೋಚನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ನೀವು ಒಂಟಿಯಾಗಿ ಸಿಕ್ಲಿ ಅಂತ ಕಾಯ್ತಿದ್ದಾರೆ. ತುಂಬಾ ಎಮೋಷ್ನಲಿ ನಿಮ್ ಜೊತೆ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದಾರೆ. ಟ್ರೂ ಲವ್ ಫೀಲಿಂಗ್ಸ್ ನಿಮ್ ಬಗ್ಗೆ ಅವರು ಇಟ್ಕೊಂಡಿದ್ದಾರೆ. ತುಂಬಾನೇ ಒಂದ್ ರೀತಿ ನಿಮ್ ಜೊತೆ ಒಂದು ಫ್ಯಾಮಿಲಿ ಅವರು ಇಮ್ಯಾಜಿನ್ ಮಾಡಿ ನೋಡ್ತಿದ್ದಾರೆ. ಇನ್ ಫ್ಯೂಚರ್ ಅಲ್ಲಿ ಫ್ಯಾಮಿಲಿ ಇದ್ರೆ ಹೇಗಿರುತ್ತೆ ಟುಗೆದರ್ ಅಂತ. ಇನ್ ಕೇಸ್ ನೀವೇನಾದ್ರೂ ಸಿಂಗಲ್ ಆಗಿದ್ರೆ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡುವಂತ ಚಾನ್ಸಸ್ ಹೈ ಆಗಿದೆ. ನೀವು ಆಲ್ರೆಡಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ನೋಡ್ತಾ ಇದ್ರೆ, ಸೊ ಅವ್ರು ನಿಮ್ಮನ್ನ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಸ್ಟ್ರಾಂಗ್ಲಿ ಎಮೋಷನಲಿ ಕನೆಕ್ಟೆಡ್ ಇದ್ದಾರೆ. ಒಳ್ಳೇದಾಗ್ಲಿ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ಹೋ, ಅವರು ನಿಮ್ ಜೊತೆ ಹೊಸ ಜೀವನನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ನಿಮ್ ಜೊತೆ ಎಲ್ಲೋ ಔಟಿಂಗ್ ಹೋಗ್ಬೇಕು ಅನ್ನೋದು ಒಂದು ಯೋಚನೆ ಮಾಡ್ತಿದ್ರೆ, ಐ ಆಮ್ ಸಾರಿ ಟು ಸೇ, ಇಲ್ಲಿ ಬಂದಿರೋದನ್ನ ಹೇಳ್ತಾ ಇದ್ದೀನಿ. ಕೆಲವರಿಗೆ ಈ ಜಗತ್ತೇ ಬೇಡ, ನೀವು ಅವರು ಇಬ್ರೇ ಇದ್ರೆ ಸಾಕು. ಸೊ ನಿಮ್ಮದೇ ಆದಂತಹ ಪ್ರಪಂಚದಲ್ಲಿ, ನಿಮ್ಮದೇ ಆದ ಜಗತ್ತಿನಲ್ಲಿ ಇದ್ಬಿಡೋಣ. ಈವನ್ ಪ್ರಪಂಚ ನಮ್ಮನ್ನ ಬದುಕಕ್ ಬಿಡ್ಲಿಲ್ಲ ಅಂದ್ರೆ ನಾವಿಬ್ರು ಈ ಪ್ರಪಂಚನೇ ಬಿಟ್ಬಿಡೋಣ ಅನ್ನೋ ಅಷ್ಟು ಯೋಚನೆನ ಮಾಡ್ತಿದ್ದಾರೆ. ದುಡುಕಿ ಆ ಥರದ ಮೂರ್ಖತನದ ನಿರ್ಧಾರನ ತಗೊಂಬೇಡಿ. ಸತ್ಮೇಲೆಲ್ಲ ನೀವು ಒಂದಾಗಿರೋದಕ್ಕಾಗೋದಿಲ್ಲ. ಯಾರಾದ್ರೂ ಮಾಂತ್ರಿಕರು ನಿಮ್ಮನ್ನ ಹಿಡ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ಲೈಫ್ ಲಾಂಗ್ ಆಯುಸ್ ತೀರೋವರೆಗೂ ಹೀಗೆ ಒಂಟಿ ಪಿಚಾಚಿಯಾಗಿ ಅಲಿಬೇಕಾಗತ್ತೆ. ಅಟ್ಲೀಸ್ಟ್ ಬದುಕಿದ್ರೆ ಅವರು ಚೆನ್ನಾಗಿದ್ದಾರೆ ಅನ್ನೋ ಕಾರಣಕ್ಕಾದ್ರೂ ನೀವು ಚೆನ್ನಾಗಿ ನಗ್ನಗ್ತಾ ಇರಬಹುದು. ಇಲ್ಲ ನೀವು ಅವರು ಜೊತೆಲಿದ್ದಾದ್ರೂ ಇರಬಹುದು. ಎಲ್ಲ ಒಬ್ಬರನ್ನೊಬ್ರು ನೋಡ್ಕೊಂಡಾದ್ರೂ ಸಮಾಧಾನದಿಂದ ಇರಬಹುದು. ಕೆಲವು ಸತಿ ಪ್ರೀತಿಲಿ ತ್ಯಾಗನೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹಾಗಂತ ತ್ಯಾಗ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಔಟ್ ಆಫ್ ದಿ ಬಾಕ್ಸ್ ಏನು ಯೋಚನೆ ಮಾಡಬೇಡಿ ಅನ್ನುವಂಥದ್ದು. ತುಂಬಾ ರೊಮ್ಯಾಂಟಿಕ್ ಜರ್ನಿನ ನಿಮ್ ಜೊತೆ ಶುರು ಮಾಡ್ಬೇಕು ಅನ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಇಷ್ಟು ದಿನ ತುಂಬಾ ಕ್ಲೀನ್ ಆಗಿ ಒಂದು ಫ್ರೆಂಡ್ ಝೋನ್ ಅಲ್ಲಿ ಇದ್ರಿ ಅಂತ ಅನ್ಸುತ್ತಾ ಇದೆ. ಮುಂದೆ ಅವರು ನಿಮ್ ಜೊತೆ ಒಂದು ರೊಮ್ಯಾಂಟಿಕ್ ಪರ್ಸನ್ ಆಗಿ ಇರೋದಕ್ಕೆ ಬಯಸ್ತಾ ಇದ್ದಾರೆ. ಸೊ ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಪ್ರಪೋಸಲ್ ಕೊಡ್ಬೇಕು ಅಂತ ಯೋಚನೆನ ಮಾಡ್ತಿದ್ದಾರೆ. ಯಾಕೆ ಅಂದ್ರೆ ನಿಮ್ಮನ್ನ ಯಾರ ಜೊತೆನೂ ಬಿಟ್ಕೊಡೋದಕ್ಕೆ ಅವರು ಇಷ್ಟ ಇಲ್ಲ. ಯಾರ ಜೊತೆನೂ ಹಂಚ್ಕೊಳ್ಳೋದಕ್ಕೂ ಅವರು ಇಷ್ಟ ಇಲ್ಲ. ನೀವು ಎಸ್ಪೆಷಲಿ ನೈಟ್ ಟೈಮ್ ಅವ್ರ ಕೈಗೆ ಸಿಗ್ತಾ ಇಲ್ಲ. ಅವ್ರ ಕೈಗೆ ಸಿಗ್ಬೇಕು, ನೈಟ್ ಎಲ್ಲ ಅವರು ನಿಮ್ ಜೊತೆ ಇರ್ಬೇಕು ಅನ್ನುವಂಥ ವಿಚಾರದಲ್ಲಿ. ಮತ್ತೆ ನೀವು ಯಾವುದೋ ವಿಚಾರಕ್ಕೆ ತುಂಬಾ ಹೆದರ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಏನೋ ಗಾಬರಿ ಪಟ್ಕೊಂಡಿರ್ಬಹುದು, ಎದ್ರಿರ್ಬಹುದು, ಅಥವಾ ಯಾವುದೋ ಒಂದು ಸಮಸ್ಯೆ ನಿಮ್ಗೆ ತೊಂದರೆನ ಮಾಡ್ತಾ ಇರಬಹುದು. ಆ ಕಾರಣಕ್ಕೋಸ್ಕರ ಅವರು ನಿಮ್ಮನ್ನ ಅವರ ತೋಳುಗಳಲ್ಲಿ ಬಂಧಿಸುವಂತ ಇಚ್ಛೆಯಲ್ಲಿ ಇದ್ದಾರೆ. ಸೊ ಹಾಗಾಗಿ ನಿಮ್ಮನ್ನ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡೋದಕ್ಕೆ ಅವರು ಬರ್ತಿದ್ದಾರೆ. ಪ್ರಪೋಸಲ್ ತಗೊಂಬರ್ತಿದ್ದಾರೆ. ಆಲ್ರೆಡಿ ನೀವು ಮ್ಯಾರೇಜ್ ಆಗಿದ್ರೆ ಸೊ ಅವರು ಕಮಿಟ್ಮೆಂಟ್ ಅಲ್ಲಿ ಇರ್ತಾರೆ. ಸೊ ಲೈಫ್ ಲಾಂಗ್ ಇರಬೇಕು ಅನ್ನುವಂಥ ಉದ್ದೇಶ ಸದ್ಯಕ್ಕೆ ಅವರಲ್ಲಿ ಇದೆ. ಅವರು ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಿದ್ದಾರೆ. ಸೊ ಅವ್ರು ನಿಮ್ಮನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ನೀವು ಅವ್ರ ಹ್ಯಾಂಡ್ ಓವರ್ ಅಲ್ಲಿ ಇರಬೇಕು. ಹಾಗಾಗಿ ನಿಮ್ಮನ್ನ ಅವರ ಹ್ಯಾಂಡ್ ಓವರ್ಗೆ ತಗೊಳ್ಳುವಂತ ಪ್ರಯತ್ನ
ಪ್ರ ಪ್ರಯತ್ನದಲ್ಲಿ ಅವರು ಇದ್ದಾರೆ. ಸೊ ನೋಡೋಣ ಏನಾಗಬಹುದು ಅಂತ. ಸೊ ಒಳ್ಳೆದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್. The Shrivak Devi Tarot channel is so glad to see you again. Thank you for watching our tarot card readings today.